ಇದ್ದು ಅವ್ರ ಜೊತೆಗೆ ಇಬ್ರು ಸೇರ್ ಬಿದ್ದಿದ್ದಾರೆ. ಇವನನ್ನ ಒಂದು ಲೇಡೀಸು ಭುಜಕ್ಕೆ ಕೈ ಹಾಕಿ ಎಳೆದ ನಿಮಿತ್ತ ಇವನು ಬದುಕಿದಾನೆ. ಇಲ್ಲ ಅಂದ್ಬಿಟ್ರೆ ಅದ್ರ ಜೊತೆಗೆ ಇವನು ಹೋಗುವಂತ ಸಾಧ್ಯತೆ. ಸರ್ಕಾರಕ್ಕೆ ನಾವು ಏನು ಹೇಳೋಣ? ನಾವು ಹೇಳಿದ್ರೆ ಏನು ಪ್ರಯೋಜನ ಇದೆ? ಹೋದ್ ಜೀವ ಬರುತ್ತಾ ಈಗ? ಈ ರೀತಿ ಮತ್ತೆ ಯಾವತ್ತು ಯಾರು ಅದನ್ನ ನಿರೀಕ್ಷೆ ಮಾಡೋದಿಲ್ಲ ಮತ್ತೊಂದ್ಸಲಿ ಆಗ್ಲಿ ಅಂತ ಹೇಳಿ. ಯಾಕೆ? ಬೇಜವಾಬ್ದಾರಿಯಿಂದಾನೇ ಆಗಿರೋದು. ಯಾಕೆ ಮಾಡ್ಬೇಕು? ಯಾವ ತರದ ಬೇಜವಾಬ್ದಾರಿ ಅಂದ್ಬಿಟ್ರೆ, ಈಗ ಒಂದು ಕ್ರೀಡಾಂಗಣ ಇದೆ, ಅದಕ್ಕೆ ಯಾವಾಗ ಫ್ರೀ ಪಾಸ್ ಅಂತ ಏನ್ ನೀವು ಕೊಟ್ಟಿದ್ದೀರಾ, ಗೇಟ್ ಅಷ್ಟು ಓಪನ್ ಮಾಡಿಟ್ಟಿದ್ರೆ ಏನಾಗ್ತಿತ್ತು? ಯಾಕೆ ಬಂದ್ ಮಾಡಿಟ್ರಿ? ಜನರನ್ನ ಸಾಯಿಸ್ಲಿಕ್ಕೆ ಯಾಕೆ ಬಂದ್ ಮಾಡಿಟ್ರ? ಓಪನ್ ಇಟ್ಬಿಡ್ಬೇಕಾಯ್ತು. ಏನ್ ಟಿಕೆಟ್ ಇದ್ರೆ ಅಷ್ಟೇ ಅಲ್ವಾ ಗೇಟ್ ನೀವು ಬಂದ್ ಮಾಡೋದು? ಯಾಕಾಗ ಬಂದ್ ಮಾಡಿದ್ರಿ? ಬಂದ್ ಮಾಡದೆ ಓಪನ್ ಇಟ್ಟಿದ್ರೆ ಬಿಟ್ರೆ ಬೇಕಾದಷ್ಟು ನಾವು ಒಳಗ್ ಹೋಗ್ತಿದ್ರು. ಇಲ್ಲ ಅಂದವರು ನಿಧಾನವಾಗಿ ಹೆಂಗಾದ್ರೂ ಹೋಗ್ತಿದ್ರಿ ಎಲ್ಲಿಗೆ ನೋಡಿ. ಇದಿಷ್ಟು ಆಗಿದ್ದು ಗೇಟ್ ಹಾಕಿದ ಕಾರಣದಿಂದಾನೆ. ಗೇಟ್ ತೆಗೆದಿಟ್ಟಿದ್ರೆ ಏನು ಆಗೋದಿಲ್ಲ ಆಗಿತ್ತು, ಈ ಅವಘಡನೇ ಸಂಭವಿಸುದಿಲ್ಲ ಆಗಿತ್ತು. ಈಗ ನಿಮ್ಮ ಇವರು ಅಕ್ಷತಾ ಅವರು ಏನು ಓದಿದ್ರು? ಅವಳು ಎಲ್ಲಿ ಓದಿದ್ರು? ಎಷ್ಟು ವರ್ಷ 1.5 ವರ್ಷ ಆಯ್ತು ಮದುವೆ ಆಗಿ. ಅವ್ರು ತುಂಬಾ ಇಷ್ಟಪಟ್ಟು ಮದುವೆ ಆದವರು. ಅವಳು ತುಂಬಾ ಕಷ್ಟದಲ್ಲಿ ಕಷ್ಟಪಟ್ಟು ಓದಂತ ಹುಡುಗಿ. ಅವಳು ಸಂಜೆ ಕಾಲೇಜ್ನಲ್ಲಿ ಡಿಗ್ರಿಯನ್ನು ಮುಗಿಸಿ, ಡೇ ಟೈಮ್ ನಲ್ಲಿ CA ಫೌಂಡೇಶನ್ ಮುಗಿಸಿ, ಡಿಗ್ರಿ ಮುಗಿಯೋಕ್ಕಿಂತ ಮುಂಚೆನು ಫಸ್ಟ್ ಅಟೆಂಪ್ಟಿಗೆ CA ಎಕ್ಸಾಮ್ ಅನ್ನ ಡಿಸ್ಟಿಂಕ್ಷನ್ ಪಾಸ್ ಮಾಡಿದಾಳು. ಅವಳು ಬಹಳ ಸೌಮ್ಯ ಸ್ವಭಾವದ ಹುಡುಗಿ. ಅವಳು ಚಿನ್ನದಂತ ಹುಡುಗಿ, ಒಂದು ದೊಡ್ಡ ಮಾತು ಆಡಿ ಗೊತ್ತಿಲ್ದಿದ್ದಂತ ಹುಡುಗಿ ಅವಳು. ಇಷ್ಟೇ, ಮತ್ತೇನಿಲ್ಲ. ಇನ್ನ ಏನ್ ಮಾಡಿದ್ರು ನಮ್ಗಂತೂ ಸಿಗುದಿಲ್ಲ. ಇನ್ನು ನಮ್ ಜನ್ಮದೊಳಗೂ ಅಂತ ಹುಡುಗಿ ನಮ್ಗೆ ಸಿಗುದಿಲ್ಲ, ಸಿಗ್ಲಿಕ್ಕೆ ಸಾಧ್ಯನೂ ಇಲ್ಲ.